ಇವತ್ತು ಹೇಗಿದೆ ಅಂತ ಕ್ರೇಜ್ ಅಂತ ಹೇಳಿದ್ರೆ ಜಾವಾ ಬಗ್ಗೆ ಇಡೀ ಹುಟ್ಟೋ ಮಗು ಕೂಡ ಇವಾಗ ಜಾವಾ ಬೇಕು ಅನ್ನತ್ತೆ. BMW ಕಾರ್ ಇಕ್ಕೋನು ಯಾರೂ ನೋಡೋಕ್ಕಿಲ್ಲ ಸರ್, ಜಾವಾ ನೋಡ್ತಾರೆ. ಒಂದು ಹೊಸ ವೆಹಿಕಲ್ ತೊಗೊಂಡ್ರೆ ತುಂಬ ಸರ್ವಿಸ್ ಬರುತ್ತೆ. ಅರೆ ಈ ಗಾಡಿ ಒಂದ್ಸತಿ ಖರ್ಚು ಮಾಡ್ಬಿಟ್ಟ ಅಂತಂದರೆ ಲೈಫ್ ಲಾಂಗ್ ರಿಪೇರ್ ಅನ್ನೋದೇ ಬರೋಕ್ಕಿಲ್ಲ. ಹಳೆ ಮೆಕ್ಯಾನಿಕ್ಸ್ ಆ ಥರ ಇದೆ ಅಂತಂದರೆ ಕಿಂಗ್ ಆಫ್ ದಿ ಮೇಕರ್ ಅಂತಾರಲ್ಲ ಸರ್, ಆ ಥರ ಇದ್ದಾರೆ ಜನಗಳು. ನಾನು ಓನು ಪ್ರೊಪೇಟರ್ ಆಗಿರೋದ್ರಿಂದ ಇವತ್ತಿನ ದಿವಸ ನಾನು ಡೈಲಿ 1,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಮಾನಸ ಆಟೋಮೊಬೈಲ್ ಜಾವಾ HD ರೋಡ್ ಕಿಂಗ್ ಸ್ಪೇಸ್ ಮಾಡ್ತೀನಿ. ನಾನು ಸ್ಪೇರ್ ಪಾರ್ಟ್ಸ್ ಮಾಡ್ತೀನಿ. ಇದು ಸುಮಾರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ರಾಜರ ಕಾಲದಲ್ಲಿ ಓಪನ್ ಆಗಿ ಶೋರೂಮ್ ಇದು. ಆವಾಗ ನಾವೆಲ್ಲ ಹುಟ್ಟೇ ಇರಲಿಲ್ಲ, ನಾವು ಹುಟ್ಟಿರಲಿಲ್ಲ. ಆದರೆ ನಮ್ಮ ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ನಾವು ಓದೋಕ್ಕೆ ಆಗದಿರ ಕೆಲ್ಸಕ್ಕೆ ಸೇರ್ಕೊಂಡ್ರಿ, ಕೆಲಸದಿಂದ ಸ್ಪೇರ್ಸ್ಗೆ ಬಂದ್ರಿ. ಇವತ್ತು ಒಂದು ದಿವಸ ಒಂದು ಮಾಲೀಕ ಆಗಿದ್ದೀನಿ ಈ ಅಂಗಡಿಗೆ. ಆ ಅಂಗಡಿಗೆ ಮಾಲೀಕ ಆಗಬೇಕಾದ್ರೆ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿರೋ ಬಡತನ ಇತ್ತು ಆವಾಗ. ಆದರೆ ಇವಾಗ ಅದೇ ಥರ ನಾವು ಅದೇ ಹಳೆ ಗಾಡಿನ ಬಿಟ್ಕೊಡ್ತಾ ಇರಲಿಲ್ಲ. ಏನೋ ಒಂದು ಜಾವಾ ಡೇ ಅಂತ ಆಯಿತು 22 ವರ್ಷದ್ದು. ಥ್ರೋಟ್ ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಬಂದಿದ್ರು ಅಂತಂದರೆ ಸಾಧ್ಯನೇ ಇಲ್ಲ. ನಾನು 35 ವರ್ಷದಿಂದ ಇದರ ಸ್ಪೇರ್ ಮುಂಚೆ ಮೆಕ್ಯಾನಿಕ್ ಆಗಿದ್ದೆ. ನಾನು ಬಕಾಶ್ ಬೈ ಅಂತ ಅವ್ರ ಹತ್ರ ಕೆಲಸಕ್ಕೆ ಸೇರಿದ್ದೆ ನಾನು. ಆವಾಗ ನನಗೆ ಒಂದು 12 ವರ್ಷ. ಆವಾಗಿಂದ ನಾನು ಈ ಕೆಲಸ ಕಲ್ತಾದ್ಮೇಲೆ ಇದ್ರ ಬಗ್ಗೆ ಏನು ಯಾವ ಥರ ಅಂದರೆ ನಾವೊಂದು ಇದ್ರ ಬಗ್ಗೆ ಪಾರ್ಟ್ ಬಗ್ಗೆ ಮಾತಾಡಬೇಕು ಅಂದ್ಬಿಟ್ಟು ಮಾತಾಡಿದ್ರಿ. ಆಮೇಲೆ ಸ್ಪೇರ್ಸ್ ಹೇಗೆ ಯಾವ ಥರ ಸ್ಪೇರ್ಸು ಅಂದರೆ ಇದು ಇಂಜಿನ್ ಓಪನ್ ಮಾಡಿದ್ರೆ ಯಾವ ಥರ ಇರಬೇಕು ಅಂದರೆ ಇದು 0% ಇವತ್ತಿನ ಗಾಡಿಗೆ ಇವತ್ತು ಒಂದು ಹೊಸ ವೆಹಿಕಲ್ ತೊಗೊಂಡ್ರೆ ತುಂಬ ಸರ್ವಿಸ್ ಬರುತ್ತೆ. ಆದರೆ ಈ ಗಾಡಿ ಒಂದ್ಸತಿ ಖರ್ಚು ಮಾಡ್ಬಿಟ್ಟ ಅಂತಂದರೆ ಲೈಫ್ ಲಾಂಗ್ ಒಂದು 15 ವರ್ಷ 20 ವರ್ಷ ಆದರೂ ರಿಪೇರ್ ಅನ್ನೋದೇ ಬರೋಕ್ಕಿಲ್ಲ. ಅಂದರೆ ಇದು ಕಾಸ್ಟು ತುಂಬ ಕಡಿಮೆ. ಆದರೆ ಇವಾಗ ಹೋಗ್ತಾ ಡಿಮ್ಯಾಂಡ್ ಆಗಿದೆ. ಅಂದರೆ ಯಾವ ಥರ ಡಿಮ್ಯಾಂಡ್ ಆಗಿದೆ ಅಂತಂದರೆ ಯಾರು ಮಾರೋರಿಲ್ಲ. ಒಬ್ಬ ಕೂಲಿ ಕೆಲಸ ಮಾಡೋನ್ ಕಡೆ ಇವತ್ತು ರೋಡ್ ಕಿಂಗ್ ಇಕ್ಬೇಕು, ಜಾವಾ ಇಕ್ಬೇಕು ಅನ್ನೋದು ಮಾಡ್ತಾಯಿದ್ದಾರೆ. ಆ ಥರ ಇದೆ. ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಸುಮಾರು ಜನ ಇದು ಕಂಪನಿ ಕ್ಲೋಸ್ ಆದಮೇಲೆ ಸುಮಾರು ಜನ ಹೊಂಟೋದ್ರು, ಕೆಲಸ ಬಿಟ್ಬಿಟ್ರು, ಬೇರೆ ಕಡೆ ವಾಚ್ಮೆನ್ ಕೆಲಸಕ್ಕೆ ಹೋಗ್ಬಿಟ್ರು. ಆದರೆ ನಾನು ಆ ಥರ ಮಾಡಿಲ್ಲ ಸರ್. ಆವತ್ತಿಂದ ಇವತ್ತು ತನಕನೂ ಕೂಡ ಇದೇ ಸ್ಪೇರ್ಸಲ್ಲೇ ಇದ್ದೀನಿ, ಇದೇ ಥರ ಇದ್ದೀನಿ ನಾನು. ಅಂದರೆ ಇದೇ ಥರ ಜನಗಳಿಗೆ ನಾನು ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾಡ್ತಾಯಿದ್ದೀನಿ. ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಯಾರೇ ಒಬ್ರಿಗೆ ಜಾವಾ ಐಟಮ್ಸ್ ಎಲ್ಲಿ ಸಿಕ್ಕುತ್ತೆ ಅಂತಂದರೆ ಮುಂಚೆ ಅರುಣ್ ಅಂತ ಇದ್ದರು, ಅವ್ನು ನಮ್ಮ ಅಕ್ಕನ ಮಗ ಕೋಡಿಯಲ್ಲಿ ಹೊಂಟೋದ, ಅವ್ನು ತೆಗೆದುಬಿಟ್ಟು ಇವಾಗ ನನ್ನ ಮಗಳೇ ಸಿಕ್ಕಿದ್ದೀನಿ ಅರುಣ್ ಮಾನಸ ಆಟೋಮೊಬೈಲ್ ಅಂತ. ಇವಾಗ ಎಲ್ಲೇ ಹೋದ್ರೂ ಕೂಡ ಅವ್ರ ಬಾಯಲ್ಲಿ ಒಂದೇ ಬರೋದು, ಮಾನಸ ಆಟೋಮೊಬೈಲ್ಗೆ ಹೋಗೋ ಐಟಮ್ ಸಿಕ್ಕುತ್ತೆ, ಎಲ್ಲೂ ಹುಡ್ಕೋದು ಬೇಡ ಅನ್ನೋದೊಂದು ಕ್ರೇಜ್ ಆಗಿದೆ ಜನಗಳಿಗೆ. ತಿರ್ಗಿ ಹಳೆ ಗಾಡಿಗಳೆಲ್ಲ ಮತ್ತೆ ಎಲ್ಲೆಲ್ಲಿ ಇದೆಯೋ ಹಳೆ ಗಾಡಿಗಳೆಲ್ಲ ಬರೋಕ್ಕೆ ಶುರು ಮಾಡಿದ್ದಾರೆ, ಐಟಮ್ ತೊಗೊತಾ ಇದ್ದಾರೆ. ಜಾವಾ ಬಂದುಬಿಟ್ಟಿದೆ 2 ಸ್ಟಾಕ್ ಇದು 2 ಸ್ಟಾಕಲ್ಲಿ ಇನ್ನೊಂದೇನಾಗಿದೆ ಅಂತಂತೇಳಿ ಇವಾಗ ಬರೋದೆಲ್ಲ 4 ಸ್ಟಾಕು BS4 BS6 ಅಂತ ಬರ್ತಾಯಿದೆ. ಅಂದರೆ ಇದ್ರ ಕಾಸ್ಟ್ಲಿ ತುಂಬ ಇದೆ. ಆದರೆ ಇದ್ರದ್ದು ಅಷ್ಟೊಂದು ಕಾಸ್ಟ್ಲಿನೇ ಇಲ್ಲ. ಅಬ್ಸರ್ವ್ ಮಾಡಿ, ಇವಾಗ ಹೊಸ ಬೈಕ್ 42 ತೊಗೊಂಡಾದರೆ ಕ್ಲಚ್ ಅಸೆಂಬ್ಲಿ 10,000 ಚಿಲ್ಲರೆ ಇದೆ. ಇದ್ರದ್ದು ಕ್ಲಚ್ ಪ್ಲೇಟ್ ಎಷ್ಟರಲ್ಲಿ ಬರೀ 450 ರೂಪಾಯಿ ಇದೆ. ಆದರೆ ಕಾಸ್ಟು ಅಷ್ಟೇ ಕಡಿಮೆ ಇದೆ. ಪ್ಲಸ್ ಗಾಡಿ ಏನಂತಂದರೆ ನೀವು ಎಲ್ಲೂ ಬೇಕಾದ್ರೂ ತೊಗೊಂಡೋಗ್ಬೋದು, ಯಾವ ಕಾಡಿಗೆ ಬೇಕಾದ್ರೂ ತೊಗೊಂಡೋಗಿ, ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗಿ. ಆ ಥರ ಒಂದು ರೋಡ್ ಲೆವೆಲಲ್ಲಿ ಅದು ಇದಿದೆ. ಆ ಥರ ಒಂದು ಬೈಕ್ ಇದೆ ಇದು. ಅಷ್ಟು ಆ ಥರ ಬೈಕಿಗೆ ನಾನು ಆವತ್ತಿಂದ ಇವತ್ತು ತನಕ ಸರ್ವಿಸ್ ಕೊಡ್ತಾನೇ ಇದ್ದೀನಿ ಸರ್, ಎಲ್ಲ ಜಾವಾಗೆ ಪ್ರತಿಯೊಂದಕ್ಕೂ. ಅದು ಇನ್ನೊಂದೇನಂತ ಹೇಳಿದ್ರೆ ಈ ಜಾವಾ ಬೇಕಾದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇವಾಗ ತಿಳ್ಕೊಳ್ಳಿ, ಪೆಟ್ರೋಲ್ ರೇಟ್ ಆವಾಗ 10 ರೂಪಾಯಿ ಇತ್ತು, ಸೀಮೆನೆ 1 ರೂಪಾಯಿ ಇತ್ತು. ಸೀಮೆನ ಹಾಕಿ ಕೊಡಿಸೋರು, ಪ್ಲಗ್ ದಪ್ಪ ಹಾಕ್ಬಿಟ್ಟು ಸೀಮೆನ ಹಾಕಿ ಕೊಡಿಸೋರು, ಆಮೇಲೆ ಡೀಸೆಲ್ ಹಾಕಿ ಕೊಡಿಸೋರು. ಅದು ಓಡುತ್ತೆ ಗಾಡಿ. ಯಾರಿಗಾರ ನೀವು ಹಳೆ ಮೆಕ್ಯಾನಿಕ್ ಹತ್ರ ಕರ್ಕೊಂಡು ಹೋಗ್ತೀನಿ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ, ಕೇಳಿ ಬೇಕಾರೆ. ಆವಾಗ ನಮ್ಮ ಮೇಲೆ ನಂಬಿಕೆ ಬರುತ್ತಾ ಇಲ್ವಾ ನಿಮ್ಗೆ ಗೊತ್ತಾಗುತ್ತೆ. ಅದು ಒಂದು ಸ್ಪೆಷಾಲಿಟಿ ಈ ಜಾವಾನಲ್ಲಿದೆ. ಆದರೆ ಇವಾಗ ಬರೋ ಬೈಕಲ್ಲಿ ಸ್ವಲ್ಪ ಏನಾದ್ರೂ ನಾವು ಡೀಸೆಲ್ ಕಮ್ಮಿಯಾಗಿ ಡೀಸೆಲ್ ಏನೋ ಮಿಕ್ಸ್ ಆಗಿಬಿಟ್ರೆ ಇಂಜಿನೇ ಸೀಸ್ ಆಗಿಬಿಡುತ್ತೆ. ಆದರೆ ಈ ಜಾವಾನಲ್ಲಿ ಆ ಥರ ಇಲ್ಲೇ ಇಲ್ಲ. ಒಂದು 6 ಕ್ಲಚ್ ಕವರ್ ಸ್ಕ್ರೂ ಬಿಚ್ಚಿದ್ರೆ ಕ್ಲಚ್ ಕವರ್ ಬಂದುಬಿಡುತ್ತೆ ಆಚೆ ಕಡೆ. ಒಂದು ಚಿಕ್ಕ ಪಾಯಿಂಟ್ ನಿಮ್ಗೆ ತೋರಿಸ್ತೀನಿ, ಅದೊಂದು ಬಿಚ್ಚಿದ ಅಂತಂದರೆ ಟಚ್ ಅಂದರೆ ಈಸಿ, ತುಂಬ ಟೆಕ್ನಿಕಲ್, ತುಂಬ ಈಸಿ. ಇವಾಗ ಬರೋ ಗಾಡಿ ಆ ಥರ ಅಲ್ಲ, ಟೆಕ್ನಿಕಲ್ ತುಂಬ ಇದೆ. ಆದರೆ ಇದು ಜಾವಾನಲ್ಲಿ ಬಂದ್ಬಿಟ್ಟು ಟೆಕ್ನಿಕಲ್ ಅಷ್ಟೊಂದು ಇಲ್ಲ. ಹಳೆ ಗಾಡಿನಲ್ಲಿ ಏನಂತಂದರೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಈ ಗಾಡಿ ಈ ಗಾಡಿ ಹೆಂಗೆ ಅಂತಂದರೆ ಒಂದು ಸರಿ ಸ್ಟಾರ್ಟ್ ಆಗಿಬಿಟ್ಟು ಅಂತಂದರೆ ನಿಲ್ಲೋಕ್ಕಿಲ್ಲ, ಓಡ್ತಾನೇ ಇರುತ್ತೆ. ಆ ಥರ ಒಂದು ಗಾಡಿ.
ಇವಾಗ ನಾವು ಅಣ್ಣವರು ಪಿಕ್ಚರಲ್ಲಿ ರಾಜ್ಕುಮಾರ್ ಪಿಕ್ಚರಲ್ಲಿ ಒಂದು ಪಿಕ್ಚರಲ್ಲಿ ಟ್ರೇಸ್ ಮಾಡ್ತಾರೆ ಜಾವಾ ಗಾಡಿನಲ್ಲಿ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಆ ಪಿಕ್ಚರ್ಸ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಇವಾಗಿನ ಇವಾಗ ಬರೋ ಇದನ್ನೆಲ್ಲ ನೋಡಿ, ಹಳೇ ಜಾವಾ, ಹಳೇ SD, ರೋಡ್ ಕಿಂಗು, ಕ್ಲಾಸಿಕ್ಕು, CL2, ಮೋರ್ನಾಕು, ಜೆಡ್ ಜಾವಾನಲ್ಲಿ 2 ಟೈಪ್ ಇದೆ, ಜೆಡ್ ಜಾವಾ ಕೋಲ್ಡ್ CC ಮತ್ತು 60cc ಆ ಥರ ಎಲ್ಲ. ಆಮೇಲೆ ಇನ್ನೊಂದು ಗಾಡಿ ಬಂತು ಆಯಿಲ್ ಕಿಂಗ್ ಅಂತ, ಇಡೀ ಇದಕ್ಕೆ ಕಿಂಗ್ ಆಗಿತ್ತು ಅದು, ಆಯಿಲ್ ಕಿಂಗ್ ಅಂತ. ಆ ಗಾಡಿನೇ ಇವತ್ತು ಇಲ್ದಿರಂಗೆ ಆಗೋಯ್ತು. ಕಾರಣ ಏನು? ನಮ್ಮಂಥವ್ರು ಸ್ಪೇರ್ಸು ಇಕ್ದಿರಾ ಮಾಡ್ದಿರಾ ಸುಮಾರು ಜನ ಇದಕ್ಕೆ ಸೇಲಿಲ್ಲ ಬೇಡ ಅಂತ ಬಿಟ್ಟವ್ರು, ಸುಮಾರು ಜನ ಎತ್ಬಿಟ್ರು, ಐಟಮ್ನ ಎತ್ಬಿಟ್ರು, ಸುಮಾರು ಜನ ಕ್ಲೋಸ್ ಮಾಡಿಬಿಟ್ರು ಅಂಗಡಿಗಳ್ನ. ಆದರೆ ನಾನು ಇವತ್ತಕ್ಕೂ ನಾನು ಜಯಸ್ ರೋಡಲ್ಲಿ ಇದೇ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಸರ್. ಡೈಲಿ ಎವ್ರಿ ಡೇ ಸರ್. ಅವ್ರಿಗೆ ಸಿಕ್ಕರೆ ಸಾಕು, ಇವಾಗ ಸ್ಪೇರ್ ಸಿಕ್ಕರೆ ಸಾಕು ಅಂತ ಬರ್ತಾಯಿದ್ದಾರೆ ಸರ್. ಇವಾಗ ಯಾವ ಥರ ಅಂತಂತೇಳಿದ್ರೆ, ಇವಾಗ ನೀವು ತಿಳ್ಕೊಳ್ಳಿ, TV ಚಾನಲ್ನಿಂದ ಗೊತ್ತಾಯಿತು, ಅವ್ರು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊತಾರೆ. ತೊಗೊಂಡ್ಮೇಲೆ ಸರ್ ನಿಮ್ಮಿಂದ ನನಗೆ ಹೆಲ್ಪ್ ಆಯಿತು ಅಂತ ಬರೋರು ಸುಮಾರು ಜನ ಇದ್ದಾರೆ. ಅದೇ ಥರ ಎಷ್ಟೋ ಜನಕ್ಕೆ ಐಟಮ್ ಸಿಗ್ದಿರೋ ಗಾಡಿಗಳು ನಿಲ್ಲಿಸ್ಬಿಟ್ಟಿದ್ದಾರೆ, ಸ್ಕ್ರಾಪ್ ಮಾಡಿದಿರ ಹಂಗೆ ಮನೆಗಳಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿಗಳು. ಅದಕ್ಕೆಲ್ಲ ಇವತ್ತು ಜೀವ ಕಳೆ ಬಂದಿದೆ. ಬೈಕ್ ರಿಪೇರಿ ಮಾಡೋರು ಹೆಂಗೆ ಅಂತಂದರೆ, ಇವತ್ತಿನ ದಿವಸ ಒಂದು ಒಳ್ಳೆ ಡಾಕ್ಟರ್ ಸಿಕ್ಕಿದ್ರೆ ಕಷ್ಟ, ಅದೇ ಥರ ಒಂದು ಬೈಕಿಗೆ ಒಂದು ಮೆಕ್ಯಾನಿಕ್ ಸಿಕ್ಕಿದ್ರೆ ಕಷ್ಟ. ಆದರೆ ಹಳೆ ಬೈಕ್ ಮಾಡೋರು ಸುಮಾರು ಕಡಿಮೆ ಆಗಿಬಿಟ್ಟಿದ್ದಾರೆ. ಎಲ್ಲ ಇವತ್ತು ಹುಡುಗರು ಇರೋದು, ಯೂತ್ ಅಂತಂದರೆ ಎಲ್ಲ ಹೆಂಗೆ ಹುಡುಗರು ಇರೋರು, ಅವ್ರ ಬಗ್ಗೆ ಅದು ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಬಿಚ್ಚಿಬಿಡ್ತಾರೆ, ಫಿಟ್ ಮಾಡೋಕ್ಕೆ ಗೊತ್ತಿರೋಕ್ಕಿಲ್ಲ. ಆ ಥರ ಹಳೆ ಮೆಕ್ಯಾನಿಕ್ ಸುಮಾರು ಜನ ಇದ್ದಾರೆ ಸರ್. ಅಷ್ಟು ಜನ ಇದ್ದಾರೆ ಅಂತಂದರೆ ನಮ್ಮ ಬೆಂಗಳೂರು ಒಳಗಡೆಗೆ ಸಾಧ್ಯನೇ ಇಲ್ಲ. ಅವರು ಗಾಡಿ ಓಡ್ತಾ ಇದೆ ಅಂದರೆ ಹೇಳ್ಬಿಡ್ತಾರೆ, ಇದರಲ್ಲಿ ಏನು ಸೌಂಡ್ ಇದೆ, ಇದರಲ್ಲಿ ಪಾಯಿಂಟ್ ಹೆಂಗಿದೆ, ಕಂಡೆನ್ಸರ್ ಹೋಗಿದೆಯಾ, ಪಾಯಿಂಟ್ ಸೆಟ್ ಹೋಗಿದೆಯಾ, ಪಿಕಪ್ ಹೆಂಗಿದೆ, ಏನಕ್ಕೋಸ್ಕರ ಪಿಕಪ್ ಇಲ್ಲ ಅಂತ ತೆಗಿಯೋಕ್ಕಿಂತ ಮುಂಚೆ ಹೇಳ್ತಾರೆ. ಆದರೆ ಇವತ್ತಿನ ಬಗ್ಗೆ ಆ ಥರ ಇಲ್ಲ. ಇವತ್ತಿನ ಬಗ್ಗೆ ಹೆಂಗಿದೆ ಅಂತಂದರೆ, ಅವ್ರು ಗಾಡಿ ಓಡಿಸಿ ಬಿಚ್ಚಿ ಎಲ್ಲ ಹೇಳ್ತಾರೆ. ಮುಂಚೆ ಹಂಗಿರಲಿಲ್ಲ, ಇಮಿಡಿಯೇಟ್ ಹೇಳೋರು. ಇವಾಗ ಗಾಡಿನಲ್ಲಿ ಪಿಕಪ್ ಇಲ್ಲ ಅಂದರೆ ಕ್ಲಚ್ ಪ್ಲೇಟ್ ಹೋಗಿದ್ದಾರೆ, ಹೋಗಿ ತೊಗೊಂಬನ್ರಿ ಅನ್ನೋರು. ಇವಾಗ ಹಂಗಲ್ಲ, ಗಾಡಿ ಒಂದು ಬಿಚ್ಚಿದ ಮೇಲೆ ಅವ್ರು ಹೇಳ್ತಾರೆ ಈ ಪಾರ್ಟ್ ಹೋಗಿದೆ ಅಂತ. ಆದರೆ ಹಳೆ ಗಾಡಿನಲ್ಲಿ ಆ ಥರ ಇಲ್ಲ. ಹಳೆ ಮೆಕ್ಯಾನಿಕ್ಸ್ ಆ ಥರ ಇದೆ ಅಂತಂದರೆ ಕಿಂಗ್ ಆಫ್ ದಿ ಮೇಕರ್ ಅಂತಾರಲ್ಲ ಸರ್, ಆ ಥರ ಇದ್ದಾರೆ ಜನಗಳು. ಈ ಗಾಡಿ ಏನಕ್ಕೋಸ್ಕರ ಅರ್ಧ ಕೈಯಲ್ಲಿ ಸ್ಟಾರ್ಟ್ ಮಾಡೋರು ಇದ್ದಾರೆ. ಗಾಡಿ ಮುಟ್ಟೋಕ್ಕಿಂತ ಮುಂಚೆ ಹೇಳ್ತಾರೆ ಈ ಪಾರ್ಟ್ ಹೋಗಿದೆ ಅಂತ. ಆ ಥರ ಎಕ್ಸ್ಪೀರಿಯನ್ಸ್ ಇರೋ ಮೆಕ್ಯಾನಿಕ್ನ ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡೋಂದ್ರೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡೋಕ್ಕೆ ನಾನು. ಇವತ್ತಿನ ದಿವಸ ಹೆಂಗಿದೆ ಅಂದರೆ, ಮುಂಚೆ ಇಂಜಿನ್ಗೆ 150 ರೂಪಾಯಿ ತೊಗೊಂಡವರು, ಇಂಜಿನ್ ಫುಲ್ ಕಂಪ್ಲೀಟ್ ರೀಸೆಟ್ ಮಾಡೋಕ್ಕೆ. ಇವತ್ತು 5,000 ರೂಪಾಯಿ ಸರ್ ರೀಸೆಟ್ ಮಾಡೋಕ್ಕೆ. ಅದೇ ಲೆಕ್ಕ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅಂದರೆ ಇವತ್ತಿನ ದಿವಸ ಅದೇ ಥರ ಇದೆ. ನಾವೆಲ್ಲ ಕೆಲಸಕ್ಕೆ ಸೇರಿದಾಗ ನನಗೆ 2 ರೂಪಾಯಿ ಕೊಡೋರು ಸಂಬಳ. ನಾನು ಕೆಲಸ ಕಲ್ತಿದ್ದು MTR ಹೋಟೆಲ್ ಎದುರುಗಡೆ, MTR ಹೋಟೆಲ್ ಎದುರುಗಡೆ ಬಕಾಶ್ ಬೈ ಅನ್ನೋರ ಹತ್ರ ಕೆಲಸ ಮಾಡ್ತಾಯಿದ್ದೆ ನಾನು. ಆ ಕೆಲಸ ಮಾಡೋ ಟೈಮಲ್ಲಿ ನನಗೆ 2 ರೂಪಾಯಿ ಕೊಡೋರು. ಇವಾಗ ನಾನು ಓನು ಪ್ರೊಪೇಟರ್ ಆಗಿರೋದ್ರಿಂದ ಇವತ್ತಿನ ದಿವಸ ನಾನು ಡೈಲಿ 1,000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ ಎವರಿ ಡೇ. ಒಂದೊಂದು ಇವತ್ತು ನೋಡಿ, ಇವತ್ತು 1 ಗಂಟೆ ಆಯಿತು ಬೋನಿ ಇಲ್ಲ, ಅರೆ ಒಂದು ಸಾಯಂಕಾಲ ಒಳಗಡೆ ಏನೋ ಒಂದು ಬಿಸ್ನೆಸ್ ಆಗಿಬಿಡುತ್ತೆ. ಅರೆ ಹೊಸ ಗಾಡಿದು ಹಂಗಲ್ಲ, ಜನ ಬರ್ತಾರೆ, ಹುಡ್ಕೊಂಬರ್ತಾರೆ, ಅವ್ರು ಬಿಸ್ನೆಸ್ ಮಾಡ್ತಾರೆ, ಹಾಗೆಲ್ಲ ಇದೆ. ನಾವು ಆದಷ್ಟು ಇವಾಗ ನೋಡಿ, ನನ್ನಲ್ಲಿ ಜಾವಾ ಓಲ್ಡ್ ಅಂತಂತಲ್ಲ, ಓಲ್ಡ್ ಕುಶಿಟರ್ ಅಂತ ಇದೆ. ಅದು ಜನಕ್ಕೆ ಕಣ್ಣಿಗೆ ಗೊತ್ತಿಲ್ಲ. ಅದು ಕುಶಿಟರು, ಶರ್ಪ, ಆಮೇಲೆ 200cc ಆ ಗಾಡಿದು ಐಟಮ್ ಯಾರ ಹತ್ರನೇ ಇಲ್ಲ. ನನ್ನ ಹತ್ರ ಇಕ್ಕಿದ್ದೀನಿ ನಾನು, ಅರೆ ಸೇಲೇ ಇಲ್ಲ. ಅರೆ ಆ ಗಾಡಿದು ಐಟಮ್ ನನ್ನ ಹತ್ರ ಇದೆ, ಸ್ಪೇರ್ಸ್ ಇದೆ ಸರ್. ಸ್ಪೇರ್ ಪಾರ್ಟ್ಸ್ ಒಂದು ಚೆನ್ನೈನಿಂದ ಬರುತ್ತೆ. ಇನ್ನೊಂದೇನೆಂದರೆ ಮೇಯ್ನ್ ಬಂದುಬಿಟ್ಟಿದ್ದೇನೆ ನ್ಯೂ ಡೆಲ್ಲಿ ಸರ್. ನ್ಯೂ ಡೆಲ್ಲಿಯಿಂದನೇ ಎಲ್ಲ ಬರೋದು. ಇಲ್ಲಿಂದ ಡೀಲರ್ಗಳು ಬರ್ತಾರೆ, ನಮ್ಮ ಹತ್ರ ಆರ್ಡ್ರ್ ತೊಗೊತಾರೆ. ಮುಂಚೆ ಅಂದರೆ ಹೆಂಗಿರೋದು ಅಂತಂತೇಳಿದ್ರೆ, ಆರ್ಡ್ರ್ ತೊಗೊಂಡವ್ರು ಐಟಮ್ ಕಳಿಸೋರು. ಇವಾಗ ಆ ಥರ ಇಲ್ಲ. ನಾವು ಆರ್ಡ್ರ್ ಕೊಟ್ಟಿದ್ದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಅವರೊಂದು ಸ್ಲಿಪ್ ಹಾಕ್ತಾರೆ, ಪೇಮೆಂಟ್ ಕೇಳ್ತಾರೆ. ನಾವು ಅಡ್ವಾನ್ಸ್ ಮಾಡಿದ್ರೆ ಮಾತ್ರ ಸ್ಪೇರ್ಸ್ ಕಳಿಸೋದು. ಕಾರಣ ಏನು ಅಂತಂದರೆ, ಇದು ಹಳೆ ಗಾಡಿ, ನಾವು ಎಲ್ಲಿ ಬೇಡ ಅಂದ್ಬಿಡ್ತೀವೋ, ರಿಟರ್ನ್ ಕಳಿಸ್ಬಿಡ್ತೀವೋ, ಅವ್ರು ಬಂದವಾಗ ಪೇಮೆಂಟ್ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾಯಿದ್ದಾರೆ, ಈ ನಡುವೆ ನಮಗೆ ಅದು ಅಷ್ಟೊಂದು ಅನುಕೂಲ ಇಲ್ಲ. ಇವಾಗ ನಾವು ಕ್ಯಾಶ್ ಕೊಟ್ಟರೆ ಮಾತ್ರ ನಮಗೆ ಸ್ಪೇರ್ಸ್ ಬರೋದು. ಅದು ಸ್ಪೇರ್ಸ್ ಯಾವ ಥರ ಬರುತ್ತೆ ಅಂತಂದರೆ, ಒಂದೇ ಸತಿ ಮ್ಯಾನುಫ್ಯಾಕ್ಚರ್ ಆಗೋದು. ಆ ಮ್ಯಾನುಫ್ಯಾಕ್ಚರ್ ಆದಾಗ ನಾವು ತೊಗೊಬೇಕು. ಇವತ್ತು ಹೇಗಿದೆ ಅಂತ ಕ್ರೇಜ್ ಅಂತಂತೇಳಿದ್ರೆ, ಜಾವಾ ಬಗ್ಗೆ ಇಡೀ ಹುಟ್ಟೋ ಮಗು ಕೂಡ ಇವಾಗ ಜಾವಾ ಬೇಕು ಅನ್ನುತ್ತೆ. ಹಳೆ ಗಾಡಿ ಅದೊಂದು ಸೌಂಡು, ಅದೊಂದು ಬೀಟಿಂಗು, ಆ ಬುಡ್ ಅಂತ ಬರೋ ಸೌಂಡು, ಮತ್ತು ಗಾಡಿ ಹೋಗ್ತಾ ಇದ್ದರೆ ಕಿವಿನಲ್ಲಿ ಅದೇ ಕೇಳಿಸುತ್ತೆ ನಮಗೆ, ಓ ಇದು ಬರ್ತಾ ಇರೋದು ಜಾವಾನೇ, ಇದು ಬರ್ತಾ ಇರೋ ರೋಡ್ ಕಿಂಗೇನೆ ಅನ್ನೋದು ಒಂದು ಸೌಂಡ್ ಬರುತ್ತೆ ನೋಡಿ. ಆ ಬುಡ್ ಅಂತ ಆ ಸೌಂಡ್ ಒಂದಿದೆ. ಅದು ನ್ಯಾಚುರಲಿ ಸೌಂಡ್. ಅದು ಬೇರೆ ಗಾಡಿಗಳೆಲ್ಲ ಆ ಥರ ಇಲ್ವಲ್ಲ, ಸೈಲೆನ್ಸರ್ ಚೇಂಜ್ ಮಾಡ್ತಾರೆ. ಇವು ಹಳೆ ಗಾಡಿನಲ್ಲಿ ಆ ಥರ ಇಲ್ಲ. 2 ಮಫ್ಲರ್ ತೆಗೆದುಬಿಟ್ರೆ ಸಾಕು. ಅದೇ ಒಂದು ಜನಗಳಿಗೆ ಒಂದು BMW ಕಾರ್ ಇಕ್ಕೋನು ಯಾರೂ ನೋಡೋಕ್ಕಿಲ್ಲ ಸರ್. ಜಾವ ನೋಡ್ತಾರೆ, ನಿಲ್ಲಿಸ್ತಾರೆ,
ನಿಲ್ಲಿಸ್ಬಿಟ್ಟು ಇದು ಯಾವ ಬೈಕಪ್ಪ ಅಂತ ನೋಡ್ತಾರೆ, ಆಶ್ಚರ್ಯವಾಗಿ ನೋಡ್ತಾರೆ. ನಮ್ಗೆ ಕೊಡ್ತೀರಾ, ಸೇಲ್ ಮಾಡ್ತೀರಾ ಅಂತಾರೆ. ಆವಾಗ ಒಂದು ಕ್ರೇಜಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಮುಂಚೆ 2000 3000ಕ್ಕೆಲ್ಲ ಸ್ಕ್ರಾಪ್ ಹಾಕ್ಬಿಡೋರು ಗಾಡಿಗಳನ್ನ, ಸ್ಕ್ರಾಪ್ ಹಾಕ್ಬಿಡೋರು. ಮತ್ತು ಚೆನ್ನೈನಲ್ಲಿ ದೊಡ್ಡ ದೊಡ್ಡ ವಾಟರ್ ಕ್ಯಾನ್ ಹೊಡೆಯೋರು ನೀರಿನಿಂದ. ಫ್ರಂಟ್ ಫೋರ್ಕ್ ಬಂದುಬಿಟ್ಟಿದ್ದಾನೆ, ಜಾವಾದೇ ಆಗ್ತಾಯಿದ್ದು. ಇವತ್ತು ಬರೋದೆಲ್ಲ ಹೊಂಟೋಗುತ್ತೆ. ಜಾವಾ ಫೋರ್ಕ್ ಬಂದುಬಿಟ್ಟಿದ್ದಾನೆ, ಹೋಗೋಕ್ಕೆ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಆ ಥರ ಒಂದು ಗಾಡಿ ಅದು. ನೀವು 3ನೇ ಅಂತಸ್ತು ಮೇಲಿಂದ ಕೆಳಗಡೆ ಗಾಡಿ ಎತ್ತಿ ಬಿಸಾಕ್ಬಿಟ್ರೂ ಕೂಡ ಅದು ಕೆಳಗಡೆ ಬಿದ್ದರೂ ಕೂಡ ಓಡಿಸ್ಬೋದು. ಆದರೆ ಹೊಸ ಗಾಡಿ ಹಂಗಲ್ಲ, ಇಮ್ಮಿಡಿಯೇಟ್ ಸ್ಕ್ರಾಪ್ ಆಗಿಬಿಡುತ್ತೆ. ಈ ಹಳೆಯ ಗಾಡಿ ಆ ಥರ ಇಲ್ಲ, ಆ ಒಂದು ಕೆಪಾಸಿಟಿ ಇದೆ. ಜಾವಾ ಬೈಕ್ ಇದ್ದವ್ರು ಯಾವತ್ತೂ ಸಹ ಗನ್ ಸರ್. ಜಾವಾ ಬೈಕ್ ಇದ್ದವರು ಒಂದು ಗನ್. ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಊಟಕ್ಕಿಲ್ಲಾದ್ರೂ ಆ ಬೈಕ್ನ ಇಷ್ಟ ಬಿಡ್ತಾರೆ. ಕಾರಣ ಏನು ಅಂತಂದರೆ, ಇದು ನಂದು ಹಳೆ ಗಾಡಿ, ಇದು ನಮ್ಮ ರಾಜರು ಇದ್ದ ಕಾಲದಲ್ಲಿ ಇದ್ದಿದ್ದು ಜಾವಾ ಅನ್ನೋದು ಅವ್ರಿಗೆ ಒಂದು ಇದು. ಇವಾಗ ಒಂದು ಕಲ್ಲೆಕಾಯಿ ಮಾರೋನು ಕೂಡ ಜಾವಾ ಇಷ್ಟಪಡ್ತಾನೆ. ಕಾರಣ ಏನಂದರೆ ಅದ್ರದ್ದು ಆ ಬೈಕ್ ಇರೋದು ಆ ಥರ. ನಾವು ಇದು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಇದು. ಈ ಗಾಡಿ ಬಗ್ಗೆ ನಾವು ಮಾತಾಡೋಕ್ಕೆ ಹೋದಂದರೆ ಚರಿತ್ರೆನೇ ಇಲ್ಲ, ಆ ಥರ ಒಂದು ಬೈಕ್ ಇದು. ಏನಂದರೆ ಈ ಗಾಡಿದ ಬಗ್ಗೆ ಏನಂದರೆ ಮೇಯ್ನ್ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಸರ್, ಸುಮಾರು ಜನ ಹತ್ರ ಗಾಡಿಗಳಿದೆ, ಆದರೆ ಅದು ಸ್ಪೇರ್ ಸಿಗ್ತಾಯಿಲ್ಲ ಅನ್ನೋದು ಒಂದು ಅವ್ರಿಗೆ ಒಂದು ಇದು. ಯಾವ ಥರ ಇದೆ ಅಂತಲೇ ಇವಾಗ ಜನಗಳಿಗೆ ಗೊತ್ತಾಗಬೇಕು, ಸ್ಪೇರ್ ಸಿಗ್ತಾ ಇದೆ ಅಂತ ಗೊತ್ತಾದರೆ. ಇವಾಗ ಪ್ರತಿ ವರ್ಷವೂ ಕೂಡ ಜಾವಾ ಡೇ ಅಂದಾಗ ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ ಸರ್. ಇವಾಗ ಯಾರೋ ಜೂನಿಯರ್ ರವಿಚಂದ್ರ ಅವ್ರು ಮಾತಾಡಿದ್ರು, ಅವ್ರಿಗೆ ಗದಗನಿಂದ ಮಾತಾಡಿದ್ರು. ನಾನು ಬಂದುಬಿಟ್ಟಿದ್ದೇನೆ, ಯಾರಂತ ಗೊತ್ತಿರೋಕ್ಕಿಲ್ಲ ಸರ್. UPಯಿಂದ ಮತ್ತು ಉತ್ತರ ಪ್ರದೇಶದಿಂದ ಬರ್ತಾರೆ. ಮೊನ್ನೆ ನಾನು ಒಬ್ಬರು ಯಾರಿಗೋ ಒಬ್ರಿಗೆ ಆರ್ಮಿ ಅವರು ನಮ್ಮ ಬಾರ್ಡ್ರ್ ಕಡೆಯಿಂದ ಫೋನ್ ಮಾಡಿದರು, HD ಸ್ಪೇಸ್ ಬೇಕು ನಿಮ್ಮಲ್ಲಿ ಅವೈಲೇಬಲ್ ಅಂತ ಕೇಳಿದ್ರು. ಹಾಯ್ ಅಂತ ಕಳಿಸಿ ಅಂತಂದೆ, ಅವ್ರಿಗೆ ಫೋಟೋ ಹಿಡ್ದೆ, ಅವ್ರು ತುಂಬ ಖುಷಿ ಬಿದ್ದರು. ಆಮೇಲೆ ಇದಕ್ಕೆ ಒಂದು ಸತಿ ಸಿಂಗಾಪುರ್ಗೆ ಸಪ್ಲೈ ಮಾಡಿದೆ ನಾನು ಐಟಮ್ನ. ಅವರು ಖುಷಿಯಾಗಿ ನನಗೆ ಒಂದು ಕೀ ಪಂಚ್ ಗಿಫ್ಟ್ ಮಾಡಿದರು. ಆ ಥರ ಸುಮಾರು ಜನ ಇದ್ದಾರೆ ಸರ್. ಇದ್ರ ಬಗ್ಗೆ ಹೇಳೋಕ್ಕೋದ್ರೆ ಚರಿತ್ರೆನೇ ಇಲ್ಲ, ಅಷ್ಟೊಂದಿದೆ. ನಾನು ಇವಾಗ ನನಗೆ ಪಂಜಾಬಿಂದ ಬರ್ತಾರೆ, ಅವ್ರು ಯಾರು ನಾನು ಯಾರು ಅಂತ ಅವ್ರಿಗೆ ಇಂಟ್ರೊಡ್ಯೂಸನ್ನೇ ಇಲ್ಲ, ಬರೀ ಫೋನಲ್ಲಿ ಕೊಡ್ತೀನಿ. ಮತ್ತೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಅವ್ರಿಗೆ ನಾನು ಐಟಮ್ ಕಳ್ಸೋಕ್ಕಿಂತ ಮುಂಚೆ ವಾಟ್ಸಪ್ ಮಾಡ್ತೀನಿ ಅವ್ರಿಗೆ, ಇದೇ ಐಟಮ್, ಇದೇ ಪಾರ್ಟಾ, ನಿಮ್ಮ ಗಾಡಿ ಯಾವುದು ಅನ್ನೋದು. ನಾನು ಓದಿರೋದು 6ನೇ ಕ್ಲಾಸು, ಆದರೆ ಇದನ್ನಲ್ಲಿ ಬಂದುಬಿಟ್ಟಿನಿ BA BComಕಿಂತ ಜಾಸ್ತಿ ಓದ್ಬಿಟ್ಟಿದ್ದೀನಿ ನಾನು. ಕಾರಣ ಏನಂದರೆ ಇದ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.